ಎಸ್ ಸರ್. ನೋಡಿ ಅಲ್ಲಿಗೆ ಆದ್ಮೇಲೆ ಮತ್ತೊಂದು ಅಚ್ಚರಿ ಆಯ್ತು. ನೀವು 19ನೇ ತಾರೀಕಂತ ನೀವು ಹೇಳಾದ ನಂತರ ಮೊದಲನೇ ಟ್ರೈಲರ್ನ ಸುದೀಪ್ ಸರ್ ಅದು ಬಹಳ ಒಳ್ಳೆ ಕೈ. 2ನೇ ಟ್ರೈಲರ್ನ ಅದು ರವಿಚಂದ್ರನ್ ಸರ್ ಅಷ್ಟು ಸುಲಭ ಒಪ್ಕೊಳ್ಳೋದಿಲ್ಲ. ಅವ್ರು ಬಂದು ಆಶೀರ್ವಾದ ಮಾಡೋದು ತುಂಬಾ ತುಂಬಾ ಬ್ಲೆಸ್ಸಿಂಗ್ ಇದ್ರೆ ಮಾತ್ರ ಅವಲ್ಲ ಆಗುತ್ತೆ. ರವಿ ಸರ್ ಅಂತೂ ಸಿನಿಮಾನ ಲವ್ ಮಕ್ಕಳು ಒಂದು ಸಿನಿಮಾ ನೋಡಿ ನನ್ನ ನಂಬರ್ ಹುಡ್ಸಿ ಫೋನ್ ಮಾಡಿ ಮಾತಾಡಿದ್ರು, ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದಿರ. ಅವ್ರು ಯಾರು ನಿಮ್ಮ ಇದು ಹೀರೋಯಿನ್ ಮಾಡಿರೋದು ನಿಮ್ಮ ಹೆಂಡ್ತಿನ, ನಿಮ್ಮ ಗರ್ಲ್ ಫ್ರೆಂಡ್ ಅಂತ. ಹೆಂಡ್ತಿ ಇರಲ್ಲ, ನಿಮ್ ಗರ್ಲ್ ಫ್ರೆಂಡ್ ಅನ್ಸುತ್ತಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಹೇಳ್ಬಿಡಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇಲ್ಲ ಸರ್, ತುಂಬಾ ಕಮ್ಮಿ ಜನ ಆತರ ತುಂಬಾ ಓಪನ್ ಆಗಿ ಫೋನ್ ಮಾಡಿ ಅಪ್ರಿಶಿಯೇಟ್ ಮಾಡೋದು ಬಹಳ ಖುಷಿ ಆಗುತ್ತೆ. ಆ ಲೆವೆಲ್ ಅಲ್ಲಿ ಇರುವಂತ ಒಬ್ಬ ಸೂಪರ್ ಸ್ಟಾರ್ ರವಿ ಸರ್ ಬಹಳ ಎನ್ಕರೇಜ್ ಮಾಡಿದಾರೆ ನಮ್ಗಂತೂ. ಆಮೇಲೆ ಅವ್ರು ಮಾಡೋ ಮೇಕಿಂಗ್ ನಮ್ಗೆ ಯಾವ ನಾವೆಲ್ಲ ಝೀರೋ ಅವ್ರ ಮುಂದೆ ಇವತ್ತಿಗೂ ಕಂಪೇರ್ ಮಾಡಂಗಿಲ್ಲ. ಡಾಕ್ಟರೇಟ್ ಅವರು ಅಲ್ಲ, ಅವ್ರದ್ದು ಶಾರ್ಟ್ಸ್ ಗಳು ಈಗಲೂ ನೋಡ್ತೀವಿ ನಾವು. ಅವ್ರ ಸಾಂಗ್ಗಳು ಇವ್ರು ಕ್ಯಾಮ್ರಾ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ. ಅವ್ರ ಮೇಕಿಂಗ್ ಟೇಕಿಂಗ್ಸ್ ಎಲ್ಲ ಚಾನ್ಸೇ ಇಲ್ಲ. 3ನೇ ಟ್ರೈಲರ್ ಅಂದ್ರೆ ನೀವು ಲವ್ ಮಾಕ್ಟೆಲ್ 3 ಸಿನಿಮಾದ ಟ್ರೈಲರ್ ಲಾಂಚ್ ಯಾರ ಹತ್ರ ಮಾಡ್ತಾರಪ್ಪ ಇವಾಗ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಇದೆಲ್ಲಿ ಬಂತು ಐಡಿಯಾ? ನಿಮ್ಮ ಮುದ್ದು ಮಗಳು, ನಿಮ್ಮ ಅದೃಷ್ಟದ ಮಗಳು, ಅದು ಏನಾಯ್ತು ಅಂದ್ರೆ ಸಡನ್ ಆಗಿ ನಾಳೆನೆ ಮಾಡ್ಬಿಡ್ಬೇಕು ಅಂತ ಡಿಸೈಡ್ ಆಯ್ತು. ಇನ್ ಮತ್ತೆ ಎಲ್ಲೂ ಆಮೇಲೆ ಏನಾಗುತ್ತೆ ಸರ್, ಈಗ ಯಾರನ್ನೇ ಕರಿಬೇಕು ಅಂದ್ರೆ ಫೋನಲ್ಲಿ ಕರಿಯಕ್ಕಾಗಲ್ಲ, ಅವ್ರ ಮನೆಗೆ ಹೋಗಿ ಕರಿಬೇಕು. ಆಮೇಲೆ ಅವ್ರ ಸ್ಕೆಡ್ಯೂಲ್ ಬಿಸಿ ಇರುತ್ತೆ. ಆಮೇಲೆ ಕರೆದ್ಮೇಲೆ ನಾವು ಅವ್ರ ಡೇಟ್ಗೆ ವೇಟ್ ಮಾಡ್ಬೇಕಾಗುತ್ತೆ. ಆಮೇಲೆ ನಾವು ಅಲ್ಲಿ ಹೋಗಿ ಅವ್ರನ್ನ ಯಾರನ್ನ ಕರಿಬೇಕು ಅಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಅರ್ಧ ದಿನ ಟೈಮ್ ಬೇಕು. ನಮ್ಗೆ ನೀವು ನಂಬಲ್ಲ, 1 hour ಟೈಮ್ ಇರಲ್ಲ. ಇಂಟರ್ವ್ಯೂಗಳು ಕೊಡ್ತಾ ಇದೀವಿ, ಅಲ್ಲೆಲ್ಲ ರೆಡಿ ಸಿನಿಮಾ ರೆಡಿ ಮಾಡ್ತಾ ಇದೀವಿ, ಟ್ರೇಲರ್ ರೆಡಿ ಮಾಡ್ತಾ ಇದೀವಿ, ಎಲ್ಲ ರೆಡಿ ಆಗ್ತಿದೆ. ಇದಕ್ಕೆ ಏನು ಬೇಡ, ನಾವೆಲ್ಲ ಟೆನ್ಷನ್ ಬೇಡ, ಡೈರೆಕ್ಟ್ ಆಗಿ ಯಾರು ಮಾಡಿಸ್ಕೊಂಡು ಪಾಪಗೆಲ್ಲ ಮಾಡಿಸ್ಕೊಂಡು